ರಾಜ್ಯದಲ್ಲಿ ರಸಗೊಬ್ಬರ ಕಡಿಮೆ ಸರಬರಾಜು ಆಗಿರೋದು ಸತ್ಯ. ರಸಗೊಬ್ಬರ ಕಡಿಮೆ ಆಗಲು ನೇರ ಕಾರಣ ಕೇಂದ್ರ ಸರ್ಕಾರ. ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ. ಹೌದು, ಕೊರತೆ ಆಗಿದೆ ರಸಗೊಬ್ಬರಕ್ಕೆ ಕರ್ನಾಟಕದಲ್ಲಿ, ಆದರೆ ನಾವು ಕಾರಣ ಅಲ್ಲ, ಇದಕ್ಕೆ ಕೇಂದ್ರದವರು ಕಾರಣ. ಇದು ನಾವು ಕೇಳಿದಷ್ಟು ಅವರು ಕೊಡಲಿಲ್ಲ, ನಮ್ಮ ಬೇಡಿಕೆ ಜಾಸ್ತಿ ಇತ್ತು, ನಮಗೆ ಕಡಿಮೆ ಸರಬರಾಜಾದರೂ ಕೂಡ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ಹಿಂದೆ ಎಲ್ಲ ಗೋಲಿಬಾರ್ ಆಗಿದೆ, ಗೊತ್ತಿಲ್ವಾ ನಿಮಗೆ? ಹಾವೇರಿ ಆಯಿತು. ಬಿಜೆಪಿಯವರು ಇದನ್ನು ರಾಜಕೀಯವಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಮುಂಗಾರು ಬೇಗ ಆರಂಭ ಹಿನ್ನೆಲೆ ರೈತರು ಗೊಬ್ಬರಕ್ಕೆ ಮುಗಿ ಬಿದ್ದಿದ್ದಾರೆ. ಮುಂಗಾರು ಅವಧಿಗಿಂತ ಮುಂಚೆ ಆರಂಭ ಆಗಿದೆ. ಕೇಂದ್ರಕ್ಕೆ ಈಗಾಗಲೇ ನಾವು ಮನವರಿಕೆಯನ್ನು ಮಾಡಿದ್ದೇವೆ ಅಂಥೇಳಿ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಆಟೋಮೆಟಿಕ್ ಆಗಿ ಮೊನ್ನೆ ಎಲ್ಲ ಒಂದು ರೈತರು ಅವ್ರಿಗೆ ಬೇಕಾದಕ್ಕಿಂತ 10 ಪಟ್ಟು ಜಾಸ್ತಿ ತಗೊಂಡಿದ್ದು ಸೀಜ್ ಮಾಡಿದ್ದಾರೆ ಜಾಸ್ತಿ. ವಿರೋಧ ಪಕ್ಷದವರು ಬೇಡಿಕೆ ಕಡಿಮೆ ಸಪ್ಲೈ ಆಗಿರೋದು ಸತ್ಯ. ಮೊನ್ನೆ ಹೇಳಿದ್ದೀನಿ ನಾನು, 2,75,000 ಮೆಟ್ರಿಕ್ ಟನ್ನು ಕಳೆದ ಏಪ್ರಿಲಿಂದ ಆಗಸ್ಟ್ವರೆಗೂ ಕೊರತೆ ಆಗಿದೆ ಸಪ್ಲೈ. ನೆನ್ನೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಸೆಂಟ್ರಲ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಉತ್ತರ ಪ್ರದೇಶದಲ್ಲಿ 6 ಲಕ್ಷ ಕಡಿಮೆ ಸಪ್ಲೈ ಮಾಡಿದ್ದಾರೆ ಅಂತ ಒಂದು 10 ಜನ ಮಂತ್ರಿಗಳು ಭಾಗವಹಿಸಿದರು ವಿಡಿಯೋ ಕಾನ್ಫರೆನ್ಸಲ್ಲಿ. ಎಲ್ಲರೂ ಅದನ್ನೇ ಏರಿಯಾ ಕಡಿಮೆ ಸಪ್ಲೈ ಅನ್ನೋದನ್ನೇ ಬೇಡಿಕೆಯನ್ನು ಸಲ್ಲಿಸಿದರು. ಸೊ ಹರಿಯಾಣದಲ್ಲಿ ಗಲಾಟೆ, ನಿರಂತರವಾಗಿ ಲಾಠಿ ಚಾರ್ಜ್ ಆಗಿದ್ದು ನೋಡಿದ್ದೀರಾ. ಕಳೆದ 2 ಬಾರಿ ಯಾವುದೇ ಕೊರತೆ ಇಲ್ಲದಲ್ಲೇ ನಿಭಾಯಿಸಿದ್ದೀವಿ. ಈ ಬಾರಿ ಇಷ್ಟೆಲ್ಲ ಕೊರತೆಯೊಂದಿಗೆ ನಾವು ನಿಭಾಯಿಸ್ಕೊಂಡು ರೈತರಿಗೆ ಅವತ್ತಿಗೆ ಸಮಸ್ಯೆ ಇದ್ರೂ ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದಾಗ BJPಯವರು ರಾಜಕಾರಣವನ್ನು ತೋರಿಸ್ತಾ ಇದ್ದರೆ, ಬೆರೆಸ್ತಾ ಇದ್ದರೆ ಇಷ್ಟು ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ. ಮೀಡಿಯಾದವರು ಸಹ ಇಷ್ಟು ಕವರೇಜ್ ಕೊಡೋಕ್ಕೆ ಹೋಗ್ತಾ ಇರಲಿಲ್ಲ. ಆವಾಗ ಮೀಡಿಯಾನೂ ಸಹ ಕವರೇಜ್ ಕೊಟ್ಟಿದ್ದು, ಅವ್ರು ಪ್ರತಿಭಟನೆ ಮಾಡಿದ್ದು. ಆಟೋಮೆಟಿಕ್ಕಾಗಿ ಮೊನ್ನೆ ಎಲ್ಲ ಒಂದು ರೈತರು ಅವ್ರಿಗೆ ಬೇಕಾದಕ್ಕಿಂತ 10 ಪಟ್ಟು ಜಾಸ್ತಿ ತಗೊಂಡಿದ್ದು ಸೀಜ್ ಮಾಡಿದ್ದಾರೆ ಜಾಸ್ತಿ. ವಿರೋಧ ಪಕ್ಷದವರು ಬೇಡಿಕೆ ಕಡಿಮೆ ಸಪ್ಲೈ ಆಗಿರೋದು